ಶತಾನಂದರೇ, ತಮಗೊಂದು ಸಂತೋಷದ ವಿಷಯವನ್ನು ತಿಳಿಸುವುದಕ್ಕೋಸ್ಕರವಾಗಿಯೇ ತಮ್ಮನ್ನು ಇಲ್ಲಿಯೇ ಉಳಿದುಕೊಳ್ಳಲು ಹೇಳಿದೆ. ಬ್ರಹ್ಮರ್ಷಿಗಳೇ, ನಿಮ್ಮ ದರ್ಶನ ಭಾಗ್ಯದಿಂದಲೇ ನನಗೆ ಅತೀವ ಆನಂದವಾಗಿದೆ. ಅಂತಹುದರಲ್ಲಿ ತಾವು ನನಗೆ ಸಂತೋಷ ನೀಡುವ ವಿಚಾರವನ್ನು ಹೇಳುತ್ತೀರಿ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ? ಸೀತಾರಾಮನ ಕಲ್ಯಾಣ ನಿರ್ವಿಘ್ನವಾಗಿ ನಡೆಯುವುದಷ್ಟೇ. ರಾಜಗುರುಗಳ ಸ್ಥಾನಮಾನಕ್ಕೆ ತಕ್ಕ ಹಾಗೆ ಸಾಂದರ್ಭಿಕ ವಿಷಯಗಳನ್ನೇ ಮಾತನಾಡುತ್ತಿದ್ದೇವೆ. ನಾವು ತಮಗೆ ತಿಳಿಸಬೇಕೆಂದಿರುವ ವಿಷಯ ಸೀತಾರಾಮರ ಕಲ್ಯಾಣದ್ದಲ್ಲ. ಹಿಂದೆ ನಡೆದ ಒಂದು ದುರಂತ ಘಟನೆಯಿಂದ ಸಕಲ ದೇವತೆಗಳಿಗೂ ಮುನಿವರಿಯರ ಮನಸ್ಸಿಗೂ ಬೇಸರ ಉಂಟಾಗಿದೆ. ಆ ದುಃಖವು ಈಗಲೂ ತಮ್ಮನ್ನು ಕಾಡುತ್ತಿದೆಯಲ್ಲ. ತಮಗೆ ತಿಳಿಯದ ವಿಚಾರವೇನಿದೆ? ನನ್ನನ್ನು ಬಾಧಿಸುತ್ತಾ ಇರುವ ದುಃಖವೆಂದರೆ ಅದೊಂದೇ. ನನ್ನ ತಾಯಿ ಅಹಲ್ಯಾದೇವಿ ಶಾಪಗ್ರಸ್ತಿಯಾಗಿ ಎಲ್ಲರಿಗೂ ಅದೃಶ್ಯವಾಗಿ ಜೀವ ಬಿದ್ದು ಕಲ್ಲಿಗಿಂತಲೂ ಕಡೆಯಾಗಿ 100 ವರ್ಷಗಳಿಂದ ದುಃಖಿಸುತ್ತಾ ಇರುವುದು. ಆ ಒಂದು ವಿಚಾರವೇ ನನ್ನನ್ನು ನಿರಂತರ ಬಾಧಿಸುತ್ತಿರುವುದು. ಆ ಚಿಂತೆ ನಿಮ್ಮಿಂದ ದೂರವಾಯಿತು ಎಂದು ತಿಳಿಯಿರಿ. ಮಹರ್ಷಿಗಳೇ, ಅಹಲ್ಯ ದೇವಿಯರ ಶಾಪ ವಿಮೋಚನೆಯಾಗಿದೆ ಶತಾನಂದ. ಏನು ಹೇಳುತ್ತಿರುವಿರಿ? ನನ್ನ ತಾಯಿಯ ಶಾಪ ವಿಮೋಚನೆ ಆಯಿತೆ? ಎಂತಹ ಸಂತೋಷದ ವಿಚಾರ ಹೇಳುತ್ತಿರುವಿರಿ ಗುರುಗಳೇ. ಘಟನೆಯಿಂದ ಕೋಪಗೊಂಡ ಗೌತಮರು ಶಾಪವನ್ನು ನೀಡಿ ಶಾಪ ವಿಮೋಚನೆದ ಪರಿಹಾರ ಮಾರ್ಗವನ್ನು ಸೂಚಿಸಿದ್ದ ಹಾಗೆ ಪರಮ ಪೂಜ್ಯನು ದಶರಥ ಪುತ್ರನೂ ಆದ ಶ್ರೀರಾಮಚಂದ್ರನು ಗೌತಮರ ಆಶ್ರಮದ ಗಡಿಭಾಗವನ್ನು ದಾಟುತ್ತಿದ್ದ ಹಾಗೆಯೇ ವಿದ್ಯುತ್ ಸಂಚಾರವಾದಂತಾಗಿ ಅಹಲ್ಯೆಯ ಶಾಪ ವಿಮೋಚನೆಯಾಗಿದೆ. ಈಗ ಆಕೆಯ ಸದೃಶ್ಯ ಜಗತ್ತಿನಲ್ಲಿರುವ ಎಲ್ಲರೂ ಆಕೆಯನ್ನು ಕಾಣಬಹುದು. ಗುರುಗಳೇ, ತಾವು ಹೇಳುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನಗಾಗುವ ಆನಂದಕ್ಕೆ ನಾನೆಲ್ಲಿ ಮೂಕನಾಗಿ ಬಿಡುತ್ತೇನೋ ಎಂದನಿಸುತ್ತದೆ. ಗುರುಗಳೇ, ನನ್ನ ತಾಯಿಯನ್ನು ಕಾಣಲು ಅವಳೊಂದಿಗೆ ಮಾತನಾಡಲು ನಾನು ಕಾತುರನಾಗಿದ್ದೇನೆ. ಮತ್ತೊಂದು ವಿಚಾರವೆಂದರೆ ಅಹಲ್ಯ ಶಾಪ ವಿಮೋಚನೆಯನ್ನು ದಿವ್ಯ ದೃಷ್ಟಿಯಲ್ಲಿ ಗ್ರಹಿಸಿದ ಗೌತಮರು ಆಶ್ರಮಕ್ಕೆ ಹಿಂದಿರುಗಿದ್ದಾರೆ. ಹೌದೇ? ನನ್ನ ತಂದೆ ಆಶ್ರಮಕ್ಕೆ ಮರಳಿದರೆ ನನ್ನ ತಾಯಿಯನ್ನು ನನ್ನ ತಂದೆ ಅನುಗ್ರಹಿಸಿದರೆ ಗುರುಗಳೇ. ಸಹೋದರಿ ಅಹಲ್ಯ, ನಿನ್ನ ಕೋರಿಕೆಯಂತೆ ನಿನ್ನ ಆತಿಥ್ಯವನ್ನು ಸ್ವೀಕರಿಸಿದ್ದಾಯಿತು. ಇನ್ನು ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ನಿನಗೆ ಮಂಗಳವಾಗಲಿ. ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ನಮೋ ನಮಃ. ಓ, ಮಹರ್ಷಿ ಗೌತಮರು, ತಮ್ಮ ಆಗಮನ ಅನಿರೀಕ್ಷಿತವೂ ಆನಂದದಾಯಕವೂ ಆಗಿದೆ. ತಾವು ನಮ್ಮ ಆಶ್ರಮಕ್ಕೆ ಆಗಮಿಸಿದ್ದಲ್ಲದೆ ಈ ಪುರುಷೋತ್ತಮರಾದ ದಶರಥ ಪುತ್ರರನ್ನು ಕರೆತಂದು ಪಾವನಗೊಳಿಸಿರುವಾಗ ನಾವು ಬಂದು ತಮ್ಮನ್ನು ಸತ್ಕರಿಸಬೇಕಾದ್ದು ನಮ್ಮ ಪರಮ ಕರ್ತವ್ಯವೂ ಧರ್ಮವೂ ಆಗಿದೆ. ಹಾಗಾಗಿಯೇ ನಾವು ಧಾವಿಸಿ ಬಂದೆವು. ಅಹಲ್ಯ, ಸ್ವಾಮಿ, ಸ್ವಾಮಿ, ಗೌತಮರಿಗೆ ಈಗ ಅಹಲ್ಯಾದೇವಿಯ ಮೇಲೆ ಯಾವುದೇ ಕೋಪತಾಪಗಳಿಲ್ಲ. ನೀವೀಗಲೇ ಆಶ್ರಮಕ್ಕೆ ತೆರಳಿ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆಯಿರಿ.
ಹಾಗೇ ಮಾಡುತ್ತೇನೆ ಗುರುಗಳೇ. ನನ್ನ ತಾಯಿಯ ಶಾಪ ವಿಮೋಚನೆಗಾಗಿ ಶ್ರೀರಾಮಚಂದ್ರನನ್ನು ನಮ್ಮ ಆಶ್ರಮಕ್ಕೆ ಕರೆತಂದು ಮಹದುಪಕಾರ ಮಾಡಿದಿರಿ. ನಿಮಗೆ ನನ್ನ ಅನಂತಾನಂತ ಧನ್ಯವಾದಗಳು. ತೇನ ವಿನಾ ತೃಣಮಪಿ ನ ಚಿಂತೆ. ಎಲ್ಲವೂ ದೈವಾನುಗ್ರಹ ಶತಾಂಶ. ತಂದೆಯವರಿಗೆ ವಂದನೆಗಳು. ಕೀರ್ತಿಶಾಲಿಯಾಗ ತಂದೆಯವರೇ, ತಾವು ನನ್ನೊಂದಿಗೆ ಏನೋ ಮಾತನಾಡಬೇಕೆಂದು ಹೇಳಿದ್ದೀರಂತೆ? ಹೌದು, ಹೇಳುತ್ತೇನೆ. ಬಾ, ಕುಳಿತುಕೋ. ಇರಲಿ. ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಮಿಥಿಲೆಯಿಂದ ಕರೆ ಬರಬಹುದು. ಆದರೆ ಕೈಕೇಯಿ ಭರತನನ್ನು ಮುಂದೆ ಮಾಡಿ ಅದಕ್ಕೆ ತೊಂದರೆಯನ್ನುಂಟು ಮಾಡಬಹುದು. ಆದ್ದರಿಂದ ಭರತ ಇಲ್ಲದಿರುವುದೇ ಕ್ಷೇಮ. ತಂದೆಯವರೇ, ತಾವೇನೋ ಚಿಂತೆಯಲ್ಲಿರುವಂತಿದ್ದೀರಿ? ಹೌದು, ಒಂದು ರೀತಿಯ ಚಿಂತೆ. ಆದರೆ ಇದು ಅಯೋಧ್ಯೆಯ ಚಿಂತೆ ಅಲ್ಲ, ಕೇಕೆಯ ದೇಶದ ಚಿಂತೆ. ಚಿಂತೆ ಮಾಡುವುದಕ್ಕೆ ಅಲ್ಲೇನಾಗಿದೆ ತಂದೆ? ಅದನ್ನು ತಿಳಿದುಕೊಳ್ಳುವುದೇ ಒಂದು ಚಿಂತೆ. ಕುಮಾರ, ನೀನು ಕೇಕೆಯ ದೇಶಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಕ್ಷೇಮವೇ, ಮಹಾರಾಜರು ನೆಮ್ಮದಿಯಿಂದಿದ್ದಾರೆಯೇ ಎಂದು ತಿಳಿದುಕೊಳ್ಳಬೇಕು. ಏಕೆಂದರೆ ನೀನೇ ಹೋಗುವುದರಿಂದ ಅಜ್ಜನ ಮನೆಗೆ ಹೋದಂತಾಗುತ್ತದೆ, ಅಜ್ಜನಿಗೂ ಮೊಮ್ಮಗನ ದರ್ಶನವಾದಂತಾಗುತ್ತದೆ. ಹಾಗೆ ಆಗಲಿ ತಂದೆ. ನೀವು ಹೇಳಿದಂತೆ ನಾನು ಕೇಕೆ ದೇಶಕ್ಕೆ ಹೋಗುತ್ತೇನೆ. ಮಂಗಳವಾರ. ಶ್ರುತಕೀರ್ತಿ, ಮಾಂಡವಿ, ನೋಡಿದಿರಾ? ನಮ್ಮ ಸಹೋದರಿ ಸೀತೆ ವರನ ಕೊರಳಿಗೆ ಕಲ್ಯಾಣ ಮಾಲೆಯನ್ನು ಹಾಕಲು ಈಗಲೇ ಸಿದ್ಧಪಡಿಸುತ್ತಿರುವುದು. ಹೌದೇ ಸಹೋದರಿ? ಸೀತಾ ಸ್ವಯಂವರ ಸಂಪೂರ್ಣವಾಯಿತೆ? ಶಿವಧನಸ್ಸನ್ನು ಎದೆಯೇರಿಸಿದವರಾರು? ಅವನ ಹೆಸರು ಏನು ಹೇಳು ಸೋದರಿ? ನಾನು ದೇವರಿಗೆ ಅರ್ಪಿಸಲು ಈ ಹೂಮಾಲೆಯನ್ನು ಕಟ್ಟುತ್ತಿದ್ದೇನೆ. ನಿಜ ನಿಜ. ಪತಿಯೇ ಪ್ರತ್ಯಕ್ಷ ದೇವರು ಎನ್ನುತ್ತಾರಲ್ಲ, ಆ ದೇವರಿಗೆ ಅಲ್ಲವೇ? ಉರ್ಮಿಳಾ, ಎಲ್ಲವೂ ನೀನೇ ತಿಳಿದಂತೆ ಮಾತನಾಡುತ್ತಿರುವಾಗ ಇನ್ನು ನಾನೇನು ಹೇಳಲಿ? ನೀನೇ ಮುಂದಾಗುವುದನ್ನು ಹೇಳು. ಆ ಗಿಣಿಯು ನಿನಗೆ ಕತೆ ಹೇಳಿದಂತೆ ನನಗೆ ಹೇಳಲಿಲ್ಲ. ಮುಂದಾಗುವುದು ತಿಳಿದಿರುವುದು ನಿನಗೆ, ನನಗಲ್ಲ. ಆದರೂ ಸಹ ನಿನ್ನ ಸ್ವಯಂವರದ ಬಗ್ಗೆ ನನಗೆ ತಿಳಿದಿರುವುದು ಹೇಳಿದೆ. ಮಹಾಪುರುಷೋತ್ತಮನಿಂದ ಶಿವಧನುಸನು ಎತ್ತಲ್ಪಡುತ್ತದೆ. ಈ ನಿನ್ನ ಸುಕೋಮಲವಾದ ಕೈಗಳಿಂದ ವರನ ಕೊರಳಿಗೆ ಸುಮಮಾಲೆಯನ್ನು ತೊಡಿಸಿ ಪಾಣಿಗ್ರಹಣ ಮಾಡಿಸಿಕೊಳ್ಳುವೆ ಎಂದು ಭವಿಷ್ಯ ನುಡಿಯುತ್ತೇನೆ. ಆ ರೀತಿ ಭವಿಷ್ಯ ನುಡಿಯಲು ಕಾರಣವೇನು? ಆಧಾರವೇನು? ಮಿಥಿಲಾ ನಗರದ ಜನರ ನಾಲಿಗೆಯಲ್ಲಿ ನಲಿದಾಡುತ್ತಿರುವ ವಿಷಯ ನಿಮಗೆ ತಿಳಿದಿಲ್ಲವೇ? ವಿಶ್ವಾಮಿತ್ರ ಮುನಿಯೊಂದಿಗೆ ಆಗಮಿಸಿರುವುದು ಬೇರೆ ಯಾರೂ ಅಲ್ಲ, ದಶರಥ ಮಹಾರಾಜರ ಪುತ್ರರಾದ ರಾಮ ಲಕ್ಷ್ಮಣರು. ನಿಜ ನಿಜ. ಅರಮನೆಯಲ್ಲೆಲ್ಲ ರಾಮಚಂದ್ರರು ಬಂದಿರುವುದೇ ಮಾತು. ಮಹಾಪರಾಕ್ರಮಶಾಲಿ ಮಹಾಪುರುಷರ ಆಗಮನವಾದ ಮೇಲೆ ಸ್ವಯಂವರ ನಡೆಯಲೇಬೇಕು. ಈ ನಮ್ಮ ಸಹೋದರಿಯ ವಿವಾಹ ನಡೆಯಲೇಬೇಕು. ಆ ವಿವಾಹದಲ್ಲಿ ನಾವೆಲ್ಲರೂ ಆನಂದದಿಂದ ಮೆರೆಯಲೇಬೇಕು. ಆನಂದದಿಂದ ಮೆರೆಯುವುದೇನೋ ಸರಿ, ಆದರೆ ನಮ್ಮ ಸಹೋದರಿ ಸೀತೆ ವಿವಾಹದ ನಂತರ ಈ ಮಿಥಿಲೆಯಿಂದ ನಮ್ಮಿಂದ ದೂರವಾಗುತ್ತಾಳೆಂದು ನೆನೆಸಿಕೊಂಡಾಗ ಮಾತ್ರ ನನಗೆ ದುಃಖವಾಗುತ್ತದೆ. ಹೌದು, ಒಂದೆಡೆ ಸಂತೋಷ, ಇನ್ನೊಂದೆಡೆ ದುಃಖ. ಈ ಸೋದರಿ ದೂರವಾಗುವುದನ್ನು ಹೇಗೆ ಸಹಿಸುವುದು? ಈ ವಿವಾಹದಲ್ಲಿ ಹೇಗೆ ಸಂತೋಷ ಪಡುವುದು? ಸಹೋದರಿಯರೇ,
ನಮ್ಮಲ್ಲಿ ನಿಜವಾದ ಪ್ರೀತಿ ವಾತ್ಸಲ್ಯವಿರುವಾಗ ನಾವೇಕೆ ದೂರವಾಗುತ್ತೇವೆ ಎಂದು ಭಾವಿಸಬೇಕು? ಮಾಂಡವಿ, ಶ್ರುತಕೀರ್ತಿ ಕೆಲ ಕಾಲ ಇಂದ್ರದೇಶದಲ್ಲಿದ್ದಾಗ ನಮ್ಮಿಂದ ದೂರವಿದ್ದರು. ನಮ್ಮ ಪ್ರೀತಿ ವಾತ್ಸಲ್ಯ ಕಡಿಮೆಯಾಯಿತೆ? ಇಲ್ಲ ಇಲ್ಲ. ಹಾಗಿರುವಾಗ ನಾವೆಂದಿಗೂ ದೂರವಾಗುತ್ತೇವೆ ಎಂಬ ಭಾವನೆ ಬರುವುದಿಲ್ಲ. ನಾವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಮ್ಮ ಮನಸ್ಸುಗಳು ಒಬ್ಬರ ಸುಖವನ್ನು ಮತ್ತೊಬ್ಬರು ಬಯಸುವಂತೆ ಬಯಸುವುದಿಲ್ಲವೇ? ನಿಜ, ಸಹೋದರಿ ಸೀತೆಯ ಮಾತು ನಿಜ. ನಾವೆಲ್ಲರೂ ದೇಹದಿಂದ ದೂರವಿದ್ದರೂ ಮನಸ್ಸಿನಿಂದ ಯಾವಾಗಲೂ ಹತ್ತಿರವೇ ಇರುತ್ತೇವೆ. ಮುನೀಂದ್ರರೇ, ಅನುಗ್ರಹ ಮಾಡಿ ಕೀರ್ತಿಶಾಲಿಗಳಾಗಿ. ರಾಮಚಂದ್ರ, ನಾನು ನಿನ್ನನ್ನು ಅನುಗ್ರಹಿಸುವುದೇ, ಕೀರ್ತಿಶಾಲಿಯಾಗು ಎಂದು ಹರಸುವುದೇ. ನಿಜವಾದ ಅನುಗ್ರಹ ನಿನ್ನಿಂದ ನನಗಾಗಿದೆ. ಅದರಿಂದ ಈಗಾಗಲೇ ನೀನು ಕೀರ್ತಿಶಾಲಿಯಾಗಿದ್ದೀಯ. ಮಹಾನುಭಾವ, ನನ್ನ ತಾಯಿ ಅಹಲ್ಯಾದೇವಿ ಶಾಪ ವಿಮೋಚನೆ ನಿನ್ನಿಂದ ಆಯಿತು ಎಂದು ಬ್ರಹ್ಮರ್ಷಿ ವಿಶ್ವಾಮಿತ್ರರಿಂದ ನನಗೆ ತಿಳಿಯಿತು. ನಿನಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನನಗೆ ತಿಳಿಯದಾಗಿದೆ. ಮುನೀಂದ್ರ, ಬ್ರಹ್ಮರ್ಷಿ ವಿಶ್ವಾಮಿತ್ರರು ಹೇಳಿದಂತೆಯೇ ಎಲ್ಲವೂ ದೈವೇಚ್ಛೆ. ಅಹಲ್ಯ ದೇವಿಯವರ ಶಾಪ ವಿಮೋಚನೆಯು ಗೌತಮರ ಸಂಕಲ್ಪದಂತೆ ನಡೆದಿದೆ. ಅದರಲ್ಲಿ ನಮ್ಮ ಪಾಲು ಏನಿದೆ? ರಾಮಚಂದ್ರ, ಈ ನಿನ್ನ ವಿನಯವು ಕೂಡ ನಿನ್ನ ಕೀರ್ತಿಗೆ ಒಂದು ಭೂಷಣವಾಗಿದೆ. ಅಹಲ್ಯಾದೇವಿಯ ಶಾಪ ವಿಮೋಚನೆ ಶ್ರೀರಾಮಚಂದ್ರನಿಂದ ಆಯಿತು ಎಂದು ಯುಗ ಯುಗಗಳಲ್ಲಿ ಕೊಂಡಾಡುವಂತೆ ಆಗಲಿ. ಮಂಗಳವಾಗಿ. ನಮ್ಮ ಸೀತೆಯ ಅದ್ವಿತೀಯ ಪಾಂಡಿತ್ಯವನ್ನು ನೋಡಿದರೆ ಎಂಥ ಅಭೀಷ್ಟ ಸಿದ್ಧಿರಸ್ತು. ಗುರುದೇವ, ತಮ್ಮ ಸಲಹೆಯಂತೆ ನಾವು ಯಜ್ಞವನ್ನು ನಡೆಸಲಾರಂಭಿಸುವುದು ಉತ್ತಮ ನಿರ್ಧಾರವೆಂದೆನಿಸಿತು. ಯಜ್ಞ ನಿಮಿತ್ತವಾಗಿ ವಿಶ್ವಾಮಿತ್ರ ಮಹರ್ಷಿಗಳು ಹಾಗೂ ಅಯೋಧ್ಯೆಯ ರಾಜಕುಮಾರರು ಇಲ್ಲಿಗೆ ಬರುವಂತಾಯಿತು. ಹೌದು ಮಹಾರಾಜ, ಯಜ್ಞ ಮತ್ತು ಪರಮೇಶ್ವರನ ಅವರನ್ನು ಇಲ್ಲಿಗೆ ಬರುವಂತೆ ಮಾಡಿ. ಹಾಗೆ ಅವರ ಆಗಮನ ಅಸಾಧ್ಯವಾಗಿರುವ ಸ್ವಯಂವರದ ಯಶಸ್ಸನ್ನು ಈಗ ಸಾಧ್ಯವಾಗಿಸುತ್ತದೆ ಎಂಬ ಆಶಾಭಾವ ನನ್ನಲ್ಲಿ ಉಂಟು. ನನಗೂ ಅಷ್ಟೇ. ಆ ರಾಮಚಂದ್ರನನ್ನು ನೋಡುತ್ತಿದ್ದರೆ ಎಂತಹ ತೇಜಸ್ಸು, ಎಂತಹ ಗಾಂಭೀರ್ಯ, ಆ ಭುಜಬಲ, ಆ ಕಾಂತಿ, ಎಲ್ಲ ಗುಣಲಕ್ಷಣಗಳು ನಮ್ಮ ಸೀತೆಯ ಭಾಗ್ಯವನ್ನು ಕಂಡಂತಾಗುತ್ತದೆ. ರಘುಕುಲದಂತಹ ಕುಲ, ದಶರಥನಂತಹ ತಂದೆ, ಅಯೋಧ್ಯೆಯಂತಹ ನಗರಿ, ಇವೆಲ್ಲವೂ ವಿಶೇಷ ಪುಣ್ಯಗಳನ್ನು ಹೊಂದಿರುವಾಗ ಆ ಮಹಾನುಭಾವ ಸ್ವಯಂವರವನ್ನು ಗೆದ್ದರೆ ಅದಕ್ಕಿಂತ ಬೇರೆ ಭಾಗ್ಯವಿದೆ. ಮಹಾರಾಣಿ, ಮಹಾರಾಜ, ಆ ರಾಮ ಲಕ್ಷ್ಮಣರು ಸ್ವಯಂವರದ ಅಪೇಕ್ಷೆಯಿಂದ ಬಂದವರಲ್ಲ. ಗುರು ವಿಶ್ವಾಮಿತ್ರರ ಅಪೇಕ್ಷೆಯಂತೆ ಮಿಥಿಲೆಗೆ ಬಂದಿದ್ದಾರೆ. ಆದ್ದರಿಂದ ಈಗ ನಾವು ಅವರನ್ನು ನೇರವಾಗಿ ಸ್ವಯಂವರಕ್ಕೆ ಆಹ್ವಾನಿಸುವುದು ವಿವೇಕವೆನಿಸಲಾರದು. ಸರಿಯಾದ ಸಮಯ ಸಂದರ್ಭದೊಡನೆ ರಾಮಚಂದ್ರನನ್ನು ಸ್ವಯಂವರಕ್ಕೆ ಆಹ್ವಾನಿಸಲು ನಾವು ತಾಳ್ಮೆಯಿಂದ ಕಾಯಬೇಕಾಗಿದೆ. ಆಗಲಿ ಗುರುಜಿ, ತಮ್ಮ ಇಚ್ಛೆ ಇದ್ದಂತೆ ಆಗಲಿ. ಮಂಗಳವಾಗಲಿ. ಗುರುವರ್ಯ, ನಮೋ ನಮಃ. ದೀರ್ಘಾಯುಷ್ಮಾನ್. ರಾಮಚಂದ್ರ, ಲಕ್ಷ್ಮಣ, ಮಿಥಿಲೆಯ ವಾತಾವರಣ ಹಿಡಿಸಿದೆ. ಗುರುವರ್ಯ, ಇಲ್ಲಿಯ ಜನರ ಆತ್ಮೀಯತೆ, ಉಪಚಾರವು
ನಾವು ಅಪರಿಚಿತರೆಂಬ ಭಾವನೆಯೇ ಹೋಗಲಾಡಿಸಿತು. ಇಲ್ಲಿಯ ಧರ್ಮಶ್ರದ್ಧೆ ನನ್ನ ಮನಸ್ಸಿಗೆ ಆಪ್ಯಾಯಮಾನವೆನಿಸಿತು. ಹೌದು ಗುರುಗಳೇ, ಇಲ್ಲಿನ ಯಜ್ಞಸ್ಥಳ, ಮಂತ್ರಘೋಷ, ಋಷಿಮುನಿಗಳು, ಸಹೃದಯ ನಡತೆಗಳಿಂದ ನಾವು ಅಯೋಧ್ಯೆಯಲ್ಲಿರುವಂತೆಯೇ ಅನಿಸಿತು. ಯದ್ಭಾವಂ ತದ್ಭವತಿ. ಇಲ್ಲಿನ ಧರ್ಮಶ್ರದ್ಧೆಗೆ ನಿಮ್ಮ ಧರ್ಮ ಪ್ರಜ್ಞೆಯು ಮಾರು ಹೋಗಿದೆ. ಆದ್ದರಿಂದಲೇ ಮಿಥಿಲೆಯು ನಿಮಗೆ ಸ್ವಕ್ಷೇತ್ರವಾಗಿ ಕಾಣಿಸುತ್ತಿದೆ. ಸಂತೋಷ. ಪೂಜಾ ಕಾಲ ಸನ್ನಿಹಿತವಾಗಿದೆ, ಸಿದ್ಧತೆಗಳಾಗಬೇಕು. ಗುರುವರ್ಯ, ತಮ್ಮ ಸೇವೆ ಮಾಡುವುದು ನಮ್ಮ ಪರಮ ಭಾಗ್ಯವಲ್ಲವೇ? ತಮಗೆ ಏನು ಬೇಕು ಎಂದು ಆದೇಶಿಸಿ ನಾವು ಅದನ್ನು ಶಿರಸಾವಹಿಸಿ ಪಾಲಿಸುತ್ತೇವೆ. ರಾಮಚಂದ್ರ, ನೀನು ಉದ್ಯಾನವನಕ್ಕೆ ತೆರಳಿ ಪುಷ್ಪಗಳನ್ನು ಸಂಗ್ರಹಿಸು. ಆಗಲಿ ಗುರು, ನಾನು ಸಂಗ್ರಹಿಸಿಕೊಂಡು ಬರುತ್ತೇನೆ. ಲಕ್ಷ್ಮಣ, ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸು. ಆಗಲಿ ಗುರುದೇವ. ಸಿದ್ಧತೆಗಳಾದ ನಂತರ ನಮ್ಮ ಗಮನಕ್ಕೆ ತರುವಂತೆ